ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಎರಡೂ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನುಳಿದ 12 ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಮಾಡ್ತಾಯಿದ್ದೇನೆ ಅವರ ಗೆಲುವಿಗೆ. ನಾನು ಮಂಡ್ಯ ಕ್ಷೇತ್ರ ಒಂದು ವಿಷಯದಲ್ಲಿ ಭಾಳ ಜನಕ್ಕೆ ಕುತೂಹಲವೂ ಇದೆ. ಭಾಳ ಜನ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರೀತಿ ತಂತ್ರಗಳನ್ನು ಎಣೆದು ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಪಾಪ ಶ್ರಮ ಪಡ್ತಾ ಇದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಸಂಪೂರ್ಣವಾಗಿ ಧೈರ್ಯವಾಗಿ ಬೇರೆ NDA ಅಭ್ಯರ್ಥಿಗಳ ಪರವಾಗಿ ಅವರ ಗೆಲುವಿಗೆ ನಿನ್ನ ಶ್ರಮವನ್ನು ಏನು ಹಾಕಬೇಕಾಗಿದೆ ನೀನು ಆ ಕಡೆ ನೋಡು, ನಿನ್ನ ಗೆಲುವನ್ನು ಜಿಲ್ಲೆಯ ಜನತೆ ನಾವು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಧೈರ್ಯ ತುಂಬಿದೆ. ಬಟ್ ಸುಮಲತಾ ಅವರು ಇವತ್ತು ಮೈಸೂರಿಗೆ ಬರ್ತಿದ್ದಾರೆ ಸರ್, ಫಲ ಕೊಡಲ್ಲ. ಕಾಂಗ್ರೆಸ್ ಅವರ ಯಾವ ತಂತ್ರಗಳು ಕೂಡ ಫಲ ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವ್ರು ಏನು ತಂತ್ರಗಳು, ಅಧಿಕಾರದ ಒಂದು ದರ್ಪ, ಅವರ ಹಣದ ದರ್ಪ ಇದೆಯಲ್ಲ ಯಾವುದು ಮಂಡ್ಯ ಜಿಲ್ಲೆಯ ಜನತೆಯ ಮುಂದೆ ನಡೆಯಲ್ಲ ಅಂತಕ್ಕಂಥ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಎರಡೂ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನುಳಿದ 12 ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಮಾಡ್ತಾಯಿದ್ದೇನೆ ಅವರ ಗೆಲುವಿಗೆ. ನಾನು ಮಂಡ್ಯ ಕ್ಷೇತ್ರ ಒಂದು ವಿಷಯದಲ್ಲಿ ಭಾಳ ಜನಕ್ಕೆ ಕುತೂಹಲವೂ ಇದೆ. ಭಾಳ ಜನ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರೀತಿ ತಂತ್ರಗಳನ್ನು ಎಣೆದು ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಪಾಪ ಶ್ರಮ ಪಡ್ತಾ ಇದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಸಂಪೂರ್ಣವಾಗಿ ಧೈರ್ಯವಾಗಿ ಬೇರೆ NDA ಅಭ್ಯರ್ಥಿಗಳ ಪರವಾಗಿ ಅವರ ಗೆಲುವಿಗೆ ನಿನ್ನ ಶ್ರಮವನ್ನು ಏನು ಹಾಕಬೇಕಾಗಿದೆ ನೀನು ಆ ಕಡೆ ನೋಡು, ನಿನ್ನ ಗೆಲುವನ್ನು ಜಿಲ್ಲೆಯ ಜನತೆ ನಾವು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಧೈರ್ಯ ತುಂಬಿದೆ. ಬಟ್ ಸುಮಲತಾ ಅವರು ಇವತ್ತು ಮೈಸೂರಿಗೆ ಬರ್ತಿದ್ದಾರೆ ಸರ್, ಫಲ ಕೊಡಲ್ಲ. ಕಾಂಗ್ರೆಸ್ ಅವರ ಯಾವ ತಂತ್ರಗಳು ಕೂಡ ಫಲ ಕೊಡಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವ್ರು ಏನು ತಂತ್ರಗಳು, ಅಧಿಕಾರದ ಒಂದು ದರ್ಪ, ಅವರ ಹಣದ ದರ್ಪ ಇದೆಯಲ್ಲ ಯಾವುದು ಮಂಡ್ಯ ಜಿಲ್ಲೆಯ ಜನತೆಯ ಮುಂದೆ ನಡೆಯಲ್ಲ ಅಂತಕ್ಕಂಥ ನಾನು